ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವತ್ತು ನಾನು ಹುಳುಕಡ್ಡಿಗೆ ಸಂಬಂಧಪಟ್ಟಂತಹ ರೆಮಿಡಿಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಹಸ್ತ ಸೋಪು, ಅರಿಶಿಣ, ನಿಂಬೆಹಣ್ಣು ಮತ್ತು ಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಇದು ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯರಿಗೆ ಈ ರೀತಿ ಹುಳುಕಡ್ಡಿ ಆಗಿತ್ತು. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ 2 ಟೈಮು ಹಸ್ತ ಸೋಪನ್ನು ನಾನು ಈ ರೀತಿ ಹಚ್ಚಿದ್ದೆ. ನೋಡಿ, ಸ್ವಲ್ಪ ನಿಮಗೆ ಅದು ಕಾಣಿಸ್ತಾ ಇದೆ, ಲೈಟಾಗಿ ಬಾಡಿದೆ, ಸ್ವಲ್ಪ ರೆಡ್ಡಾಗಿ ಕಾಣಿಸ್ತಾ ಇದೆ. ನೋಡಿ, ಅದು ಬಾಡಿದೆ. 2 ಟೈಮ್ಗೆ ಅದು ರಿಸಲ್ಟ್ ನಿಮಗೆ ಈ ರೀತಿ ಸಿಕ್ಕಿದೆ. ಇದನ್ನು ಕಂಟಿನ್ಯೂ ಮಾಡಿದಾಗ ಒಂದು 3 ಡೇಸ್ಗೆ ನಿಮಗೆ ಅದು ನೀಟಾಗಿ ಬಾಡಿ ಹೋಗುತ್ತೆ. ನೋಡಿ, ಅದು ನಿಮಗೆ ಕಾಣಿಸ್ತಾ ಇದೆ ನೀಟಾಗಿ. ಸೊ ಹಸ್ತ ಸೋಪು, ಡೈರೆಕ್ಟಾಗಿ ಹಸ್ತ ಸೋಪನ್ನು ನಾವು ಈ ರೀತಿ ಚರ್ಮದ ಮೇಲೆ ಅಪ್ಲೈ ಮಾಡಿಕೊಂಡ್ರೆ ಸಾಕು, ಬಾಡುತ್ತೆ. ಸೊ ಅದೇ ರೀತಿ ನಾನು ನಿಮಗೆ ಇನ್ನೊಂದು ರೆಮಿಡಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಏನಂತ ಹೇಳಿದರೆ, ನೋಡಿ, ನಿಂಬೆಹಣ್ಣನ್ನು ನಾನು ತೆಗೆದುಕೊಂಡಿದ್ದೀನಿ. ಇದೇ ನಿಂಬೆಹಣ್ಣನ್ನು ನಾನು ಕಟ್ ಮಾಡಿ ಡೈರೆಕ್ಟಾಗಿ ಅದರ ರಸವನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಅದನ್ನು ಹಾಕುವಾಗ ಏನಾಗುತ್ತೆ ಅಂತೇಳಿ ಸ್ವಲ್ಪ ಚುರುಚುರು ಅನ್ನೋ ಥರ ಫೀಲ್ ಆಗುತ್ತೆ ನಿಮಗೆ, ಸ್ವಲ್ಪ ಲೈಟಾಗಿ ಉರಿಯೋ ಥರ ಆಗುತ್ತೆ. ಬಟ್ ಇದರ ರಿಸಲ್ಟು ಕೂಡ ನಿಮಗೆ ವಿತಿನ್ 3 ಡೇಸಲ್ಲೇ ಸಿಗುತ್ತೆ. ಇದಕ್ಕೆ ನೀವು ದಿನದಲ್ಲಿ 2 ಬಾರಿ ಹಚ್ಚಿದರೆ ಸಾಕು, ಬೆಳಗ್ಗೆ ಸಂಜೆ. ದಿನದಲ್ಲಿ 2 ಬಾರಿ ಹಚ್ಚಿ 3 ದಿನ ಮಾಡಿದರೆ ಸಾಕು. ಇದರ ರಿಸಲ್ಟು ಕೂಡ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ. ಇದು 3ಅನ್ನು ನೀವು ಪೇಸ್ಟ್ ಮಾಡಿ ಹಚ್ಚೋದ್ರಿಂದನೂ ಕೂಡ ಸಮಸ್ಯೆ ಬಗೆಹರಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್.